ಹಲೋ ನನ್ನ ಎಲ್ಲ ನೆಚ್ಚಿನ ನೀಟ್ ಆಸ್ಪಿರೆಂಟ್ಸ್ಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ನಿಮಗೆಲ್ಲ ಗೊತ್ತಿರೋದೇ ನೀಟ್ ಜರ್ನಿ ವಿತ್ PKS ಅಂತ. ನನ್ನ ಹೆಸರು ಪವನ್ ಕಲ್ಯಾಣ್ ಎಸ್ ಅಂತ. ಅದು ತುಂಬ ಲಾಂಗ್ ಆಗುತ್ತೆ ಅಂತ PKS ಅಂತ ಇಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಇದು 2ನೇ ವಿಡಿಯೋ ನಂದು. ಇವತ್ತಿನ ವಿಡಿಯೋ ಉದ್ದೇಶ ಬಂದು ನಾನು ನೀಟ್ PW ಕೋರ್ಸ್ ಆಫ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೆ. ಸೊ ಅಲ್ಲಿ ಯಾವ ಥರ ಕಿಟ್ ಕೊಡ್ತಾರೆ ಏನು ಅಂತ ಕಿಟ್ನ ರಿವ್ಯೂ ಮಾಡೋಣ ಇವತ್ತು. ಓಕೆ ಬನ್ನಿ ಫ್ರೆಂಡ್ಸ್. ಎಲ್ಲ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ನೀಟ್ ಆಸ್ಪಿರೆಂಟ್ಸ್ ಇದ್ದರೆ ಎಲ್ಲರಿಗೂ ನಮ್ಮ ಚಾನಲ್ನ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಇನ್ನು ಮುಂದೆ ಹಾಗೆ ಇವತ್ತಿಗೆ 314 ದಿವಸ ಇದೆ ನೀಟ್ ಎಕ್ಸಾಮ್ಗೆ. ಸೊ ಇವತ್ತಿಂದ ಫುಲ್ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡೋಣ. ನೆಕ್ಸ್ಟ್ ನಾನು ಕೋಚಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಂದ. ಆವತ್ತಿಂದ ಅಲ್ಲಿ ಏನು ಹೇಳ್ಕೊಡ್ತಾರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡೋಕ್ಕೆ ಟೈಮ್ ಆದರೆ ಮಾಡ್ತೀನಿ. ಓಕೆ, ಇವಾಗ ಅಲ್ಲಿ ಕೊಟ್ಟಿರೋ ಕಿಟ್ನ ರಿವ್ಯೂ ಮಾಡೋಣ. ಫಸ್ಟ್ ಬ್ಯಾಗ್ ನೋಡೋಣ. ನೋಡಿ, ಇದೇ ಬ್ಯಾಗ್ ಅಲ್ಲಿ ಕೊಟ್ಟಿರೋದು PW ವಿದ್ಯಾಪೀಠ ಅಂತ, ಫಿಸಿಕ್ಸ್ ವಾಲಾ ವಿದ್ಯಾಪೀಠ ಬ್ಯಾಗ್. ಇದು ಬ್ಯಾಗ್ ಚೆನ್ನಾಗಿದೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಜಿಪ್ ಇದೆ, ನಾರ್ಮಲಿ ಪೆನ್ ಹೋಲ್ಡಿಂಗ್ ಜಿಪ್ ಇದೆ. ಆಮೇಲೆ ಸ್ಮಾಲ್ ಬುಕ್ಸ್ಗೆ ಅಂತ ಇದೊಂದು ಜಿಪ್ ಕೊಟ್ಟಿದ್ದಾರೆ. ಇಲ್ಲ ಟಿಫನ್ ಬಾಕ್ಸ್ ಏನೋ ತೊಗೊಳ್ಬೋದು. ಇಲ್ಲಿ ಮೇನ್ ಜಿಪ್ ಇದು ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ಒಂದು ಲ್ಯಾಪ್ಟಾಪ್ ಹೋಲ್ಡಿಂಗ್ಗೆ ಅಂತ ಒಂದು ಸಪ್ರೇಟಾಗಿ ಒಂದು ಜಾಗ ಕೊಟ್ಟಿದ್ದಾರೆ. ಓಕೆ, ಇಲ್ಲೂ ಫಿಸಿಕ್ಸ್ ವಾಲ ಬ್ಯಾಜಿಂಗ್ ಹಾಕಿದ್ದಾರೆ. ವಿದ್ಯಾಪೀಠ IIT JEE ನೀಟ್ ಅಂತ ಒಂದು ಬ್ಯಾಜಿಂಗ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಫಿಸಿಕ್ಸ್ ವಾಲ ಲೋಗೋ ಹಾಕಿದ್ದಾರೆ. ಸೊ ಇಷ್ಟು ಬ್ಯಾಗ್ ಚೆನ್ನಾಗಿದೆ, ಗುಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ನೈಸ್ ಬ್ಯಾಗ್. ಆ್ಯಂಡ್ ನೀವೆಲ್ಲ ನೋಡಿರ್ತೀರ ಫಿಸಿಕ್ಸ್ ವಾಲ ನಾರ್ಮಲ್ ಬೇರೆ ಯೂಟ್ಯೂಬ್ ಚಾನಲ್ ನೋಡಿರ್ತೀರ, ಇಲ್ಲಾಂದರೆ ನಾರ್ಮಲ್ ನಿಮ್ಮ ಅಕ್ಕಪಕ್ಕ ಎಲ್ಲಾದರೂ ಫಿಸಿಕ್ಸ್ ವಾಲಕ್ಕೆ ಸೇರ್ಕೊಂಡು ನೋಡಿರ್ತೀರ. ಅವರ ಜರ್ಸಿ ಯಾವ ಥರ ಇರುತ್ತೆ ಅಂತ ಅವರು ಡ್ರೆಸ್ ಕೋಡ್ ಬಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಡ್ರೆಸ್ ಕೋಡು. ಆ್ಯಂಡ್ ಇಲ್ಲೊಂದು ಲೋಗೋ ಹಾಕಿದ್ದಾರೆ ಫಿಸಿಕ್ಸ್ ವಾಲ, ಅದು ಅವ್ರದ್ದು ಬ್ಯಾಜಿಂಗ್ ಮಾಡಿದ್ದಾರೆ. ಆ್ಯಂಡ್ ಹಿಂದೆಗಡೆ ಫಿಸಿಕ್ಸ್ ವಾಲ ವಿದ್ಯಾಪೀಠ ಅಂತ ಬ್ಯಾಜಿಂಗ್ ಮಾಡಿದ್ದಾರೆ. ಸೊ ನೋಡ್ಬೋದು, ಇದೆ ಜರ್ಸಿ ನಿಮಗೆ 2 ಜರ್ಸಿ ಕೊಡ್ತಾರೆ. ಚೆನ್ನಾಗಿದೆ ಜರ್ಸಿದು ಕೂಡ. ಇಲ್ಲಿ ಲೋಗೋ ಹಾಕಿದ್ದಾರೆ. ಒಂದು ಓಪನ್ ಮಾಡಿದೆ, ಇನ್ನೊಂದು ಓಪನ್ ಮಾಡಿದ, ಈ ಥರ ಕೊಡ್ತಾರೆ. ಓಕೆ, ನೈಸ್. ಆ್ಯಂಡ್ ನಮಗೆ ಈ ಕಿಟ್ಟಲ್ಲಿ ಮೇಯ್ನ್ ಬಂದು ನಮಗೆ ಈ ಮಾಡ್ಯೂಲ್ಸೇ ಮೇಯ್ನ್ ಆಗಿರುತ್ತೆ. ಬಟ್ಟೆಗಿಂತ ನಮಗೆ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಈ ಮಾಡ್ಯೂಲ್ಸ್ ಬಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 RRR ಬುಕ್ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿಲಿ ಬಾಟನಿ, ಝುವಾಲಜಿ ಅಂತ ಸಪ್ರೇಟ್ ಬುಕ್ಸ್ ಇದೆ. ನೋಡ್ಬೋದು, ಇದು ಬಾಟನಿ, ಇದು ಬಾಟನಿ ಮಾಡ್ಯೂಲ್ 1, ಇದು ಫಿಸಿಕ್ಸ್ ಮಾಡ್ಯೂಲ್ 1, ಇದು ಕೆಮಿಸ್ಟ್ರಿ ಮಾಡ್ಯೂಲ್ 1, ಇದು ಝುವಾಲಜಿ ಮಾಡ್ಯೂಲ್ 1. ಸೊ ಈ ಥರ ಮಾಡ್ಯೂಲ್ಸ್ನ ಕೊಡ್ತಾರೆ. ಝುವಾಲಜಿ 3 ಮಾಡ್ಯೂಲ್ ಇರುತ್ತೆ, ಬಾಟನಿ 3 ಮಾಡ್ಯೂಲ್ಸ್ ಇರುತ್ತೆ. ಆ್ಯಂಡ್ ಕೆಮಿಸ್ಟ್ರಿ, ಫಿಸಿಕ್ಸ್ ಬಂದು RR ಕೊಡ್ತಾರೆ. ಇವೇ ನಮಗೆ ಮೇಯ್ನ್. ಅಂದರೆ ಜಸ್ಟ್ ಲೈಕ್ ಈಗ ನಾವು ಬೇರೆ ಆದರೆ MTG ಈ ಥರ ಎಲ್ಲ ತೊಗೊತೀವಲ್ಲ, ಬಟ್ ಅವರು ಅಲಕ್ ಪಾಂಡೆ ಸರ್ ಅವ್ರ ಗ್ರೂಪ್ ಅವ್ರನ್ನೇ ಎಲ್ಲ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ ಈ ಬುಕ್ನ. ಅಂದರೆ ಕ್ವಶನ್ಸ್ ಇರುತ್ತೆ, ಆಮೇಲೆ ಯಾವ ಇಯರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಕ್ವಶನ್ಸ್ ಬಂದಿತ್ತು ಅಂತ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ನೋಡಿ, ಈಗ ಇಷ್ಟು ಕೊಟ್ಟಿದ್ದಾರೆ. ಇನ್ನೂ ID ಕಾರ್ಡ್ ಕೊಡ್ತಾರೆ, ಅದು ಬಂದು ಟ್ಯಾಪಿಂಗ್ ID ಕಾರ್ಡ್ ಆಗಿರುತ್ತೆ. ಅದನ್ನು ಅಂದರೆ ಅಲ್ಲಿ ನೆಕ್ಸ್ಟ್ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತಲ್ಲ ಆಗ ಕೊಡ್ಬೋದು ಅಂತ ಅನ್ಕೋತೀನಿ. ಅಲ್ಲಿ ಟ್ಯಾಪ್ ಮಾಡೇ ಎಂಟ್ರಿ ಇರುತ್ತೆ, ಇಲ್ಲಾಂದರೆ ಅದು ಎಂಟ್ರಿ ಇರೋಲ್ಲ. ಆ್ಯಂಡ್ ಟ್ಯಾಪ್ ಮಾಡೋದು ಉದ್ದೇಶ ಏನು ಅಂದರೆ ಆ್ಯಪ್ಸ್ ಇರುತ್ತೆ, ಪೇರೆಂಟ್ ಆ್ಯಪ್ ಮತ್ತು ಸ್ಟೂಡೆಂಟ್ ಆ್ಯಪ್ ಅಂತ. ನಾವು ಯಾವಾಗ ಟ್ಯಾಪ್ ಮಾಡ್ತೀವಿ ಅಂತ ಅದು ಪೇರೆಂಟ್ಸ್ಗೂ ಮತ್ತು ನಮಗೆ 2 ಆ್ಯಪ್ಗೆ ಶೇರ್ ಆಗುತ್ತೆ. ಅಂದರೆ ಇವಾಗ ಪೇರೆಂಟ್ಸು ಕೂಡ ನೋಡ್ಬೋದು, ನಮ್ಮ ಮಗ ಇಲ್ಲ ನಮ್ಮ ಮಗಳು ಎಷ್ಟೊತ್ತಿಗೆ ಹೋಗಿದ್ದಾರೆ, ಅಲ್ಲಿ ಎಷ್ಟೊತ್ತಿಗೆ ಎಂಟ್ರಿ ಆಗಿದ್ದಾರೆ, ಎಷ್ಟೊತ್ತಿಗೆ ಎಕ್ಸಿಟ್ ಆಗಿದ್ದಾರೆ ಅಂತ ಎಲ್ಲ ಗೊತ್ತಾಗುತ್ತೆ. ಟ್ಯಾಪ್ ಮಾಡಿ ಎಕ್ಸಿಟ್ ಮಾಡಬೇಕು, ಟ್ಯಾಪ್ ಮಾಡಿ ಎಂಟ್ರಿ ಮಾಡಬೇಕು, ಆ ಥರ ಇರುತ್ತೆ. ಆ್ಯಂಡ್ ಅಲ್ಲಿ ಫ್ಯಾಕಲ್ಟಿ ಆಗ್ಬೋದು, ಆಮೇಲೆ ಎಲ್ಲ ಕಮೋಡಿಟೀಸ್ ಎಲ್ಲ ಚೆನ್ನಾಗಿದೆ. ಕ್ಲಾಸ್ ರೂಮ್ಸ್ ಆಗ್ಬೋದು, ಆ್ಯಂಡ್ ಸ್ಟಡಿ ರೂಮ್ ಅಂತ ಸಪ್ರೇಟಾಗಿ ಲೈಬ್ರರಿ ಥರ ಇದೆ. ಆ್ಯಂಡ್ ಆಲ್ ಆರ್ ಗುಡ್, ಚೆನ್ನಾಗಿದೆ. ನೋಡೋಣ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸಾಧ್ಯ ಆದರೆ ಟೈಮ್ ಮಾಡ್ಕೊಂಡು ವೀಡಿಯೋ ಮಾಡಿ ನಿಮಗೂ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆದಷ್ಟು ಸ್ವಲ್ಪ ಎಲ್ಲಿ ಟೈಮ್ ಸಿಗುತ್ತೋ ಅದು ವೀಡಿಯೋ ಮಾಡಿಬಿಡ್ತೀನಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ನೀಟ್ ಆಸ್ಪಿರೆಂಟ್ಸ್ ಇದ್ದರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಯಾವ ಥರ ಕ್ವಶನ್ಸ್ ಕೇಳ್ತಾರೆ. ಇವಾಗ
ನಾವು ಫಿಸಿಕ್ಸ್ ವಾಲ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ಒಂದು ಕಮ್ಯುನಿಟಿ ಅಂತ ಇದೆ. ಅಲ್ಲಿ ಅವ್ರ ಕ್ವಶನ್ಸ್ ಅವರಲ್ಲೂ ಯಾವ್ದಾದ್ರು ಡೌಟ್ಸ್ ಇದೆ ಅವರು ಅಲ್ಲಿ ಪಬ್ಲಿಷ್ ಮಾಡ್ಬೋದು. ನಾನು ಪಬ್ಲಿಷ್ ಮಾಡ್ತಾಯಿರ್ತೀನಿ ಕ್ವಶನ್ಸ್ನ, ಆನ್ಸರ್ ಮಾಡೋ ಅಂಥ ಆಪ್ಷನ್ಸ್ ಇರುತ್ತೆ. ಈ ಥರ ಮಾಡಿದಾಗ ನಮಗೆ ಒಂದು ಕಾಂಪಿಟೇಷನ್ ಹೆಂಗಿದೆ ಅಂತ ಎಲ್ಲ ನಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಇದ್ದಾರೆ ಫ್ರೆಂಡ್ ಸರ್ಕಲಲ್ಲಿ ನೀಟ್ ಆಸ್ಪಿರೆಂಟ್ಸ್, ಅವ್ರಿಗೂ ಯೂಟ್ಯೂಬ್ ನಮ್ಮ ಚಾನಲ್ನ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಓಕೆ, ನೀವು ಯಾರಾದರೂ ಇಲ್ಲಿ ನೀಟ್ ಆಸ್ಪಿರೆಂಟ್ ನೋಡ್ತಾ ಇದ್ದರೆ ನಿಮಗೂ ಕೂಡ ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ ಆಫ್ ನೀಟ್ ಆಸ್ಪಿರೆಂಟ್. ಎಲ್ಲರೂ ಒಟ್ಟಿಗೆ ಹೋಗೋಣ, ಎಲ್ಲರೂ ಟಾಪ್ ರ್ಯಾಂಕಲ್ಲಿ ಬರೋಣ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.